ಹಾಯ್ ಹಲೋ ನಮಸ್ತೆ ಲಾಸ್ಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋ ಏನಪ್ಪ ಅಂತಂದರೆ ನುಗ್ಗೆಕಾಯಿ ಸಾಂಬಾರು. ನುಗ್ಗೆಕಾಯಿ ಎಲ್ಲೂ ಸ್ಕಿಪ್ ಮಾಡ್ದೇ ವಿಡಿಯೋ ಪೂರ್ತಿಯಾಗಿ ನೋಡಿ ಪ್ಲೀಸ್. ಇವಾಗ ಸ್ವಲ್ಪ ಒಂದು ಕಪ್ಪಷ್ಟು ಬೇಳೆ ತೊಗೊಂಡಿದ್ದೀನಿ. ಬೇಳೆನ ಚೆನ್ನಾಗಿ ವಾಶ್ ಮಾಡ್ಕೊತಿದ್ದೀನಿ. ವಾಶ್ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ಎಣ್ಣೆ, ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ಉಪ್ಪು ಹಾಕ್ಕೊಂಡು ನಾನು 4 ಕೂಗಿಸ್ಕೊತೀನಿ. ನೀವು ಬೇಕಾದರೆ ಇನ್ನೂ ಬೇಯಬೇಕಂತಾರೆ ಇನ್ನೊಂದು ಎರಡು ಕೂಗು ಜಾಸ್ತಿ ಕೂಗಿಸ್ಕೊಳ್ಳಿ. ಒಂದು ಈರುಳ್ಳಿ, 2 ಟೊಮೊಟೊ ಹಣ್ಣು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಹುಣಸೆಹಣ್ಣು ಮತ್ತು ನುಗ್ಗೆಕಾಯಿ ನಾನು ಬಿಡಿಸಿ ಮಡಿಕೊಂಡಿದ್ದೀನಿ. ನಾನಿಲ್ಲಿ ಜೀರಿಗೆ, ಮೆಣಸು ಮತ್ತು ಸಾಸಿವೆ, ಬೆಳ್ಳುಳ್ಳಿ, ಮೆಣಸಿನ್ಕಾಯಿ ಎಲ್ಲ ತೊಗೊಂಡಿದ್ದೀನಿ ಒಗ್ಗರಣೆಗೆ. ನೋಡಿ, ಬೇಳೆ ಈ ಥರ ಬೆಂದಿದೆ. ನಿಮಗೆ ಇನ್ನೂ ಬೇಯಬೇಕು ಅಂತಂದರೆ ಇನ್ನೂ 2 ಕೂಗಿಸ್ಕೊಬೋದು. ಇಲ್ಲ ಅಂತಂದರೆ ಅದನ್ನೇ ಸೌಟು ಮತ್ತು ಇನ್ನು ಮ್ಯಾಶ್ ಮಾಡೋದು ಬರುತ್ತಲ್ಲ ಅದರಲ್ಲಿ ಮ್ಯಾಶ್ ಮಾಡ್ಕೊಬೋದು. ಬೇಳೆ ನಮಗೆ ಬಾಯಿ ಸಿಗೋದು ಬೇಡ ಅಂತಂದರೆ ನಾವು ಬೇಳೆ ಇರಬೇಕು, ಅದಕ್ಕೋಸ್ಕರ ನಾನು ಇಷ್ಟು ಮಾತ್ರ ಬೇಯಿಸ್ಕೊಂಡು ಸ್ವಲ್ಪ ಸ್ಮ್ಯಾಶ್ ಮಾಡ್ತಿದ್ದೀನಿ. ನೋಡಿ ಈ ಥರ. ಕರಿಬೇವು ಮತ್ತು ಸಾಂಬಾರು ಪುಡಿ ತೊಗೊಂಡಿದ್ದೀನಿ. ಇವಾಗ ನಾನಿಲ್ಲಿ ನೀವು ಬಾಂಡಿನಾರು ಮಡಿಕೊಳ್ಳಿ, ತಪ್ಪಲಿನಾರು ಮಡಿಕೊಬೋದು. ನಾನಿಲ್ಲಿ ಒಂದು ಕುಕ್ಕರ್ ತೊಗೊಂಡಿದ್ದೀನಿ. ಕುಕ್ಕರ್ಗೆ ಸಾಸಿವೆ, ಜೀರಿಗೆ, ಒಣಮೆಣ್ಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಹಾಕಿ ಲೋ ಫ್ಲೇಮಲ್ಲಿ ನಾನು ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಇವಾಗ ಸ್ವಲ್ಪ ಕರಿಬೇವು ಹಾಕೋತೀನಿ. ನೋಡಿ ಹೀಗೆ ರೋಸ್ಟ್ ಮಾಡ್ಕೊತೀನಿ. ಅದಾದಮೇಲೆ 1 ಕಪ್ ಈರುಳ್ಳಿ ತೊಗೊಂಡಿದ್ನಲ್ಲ, ಉದ್ದು ಕಟ್ ಮಾಡ್ಕೊಂಡಿರೋದು, ಅದನ್ನು ಹಾಕ್ಕೋತೀನಿ. ಅದನ್ನು ಅಷ್ಟೇ ಹಾಗೆ ರೋಸ್ಟ್ ಮಾಡ್ಕೊತೀನಿ. ಇವಾಗ 2 ಟೊಮೊಟೊ ಹಣ್ಣು ತೊಗೊಂಡಿದ್ದೆ, ಅದನ್ನು ಅಷ್ಟೇ ಹಾಗೆ ರೋಸ್ಟ್ ಮಾಡ್ಕೊತೀನಿ. ಈಗ ಯಾರೇ ಲಾಸ್ಯ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆ ಹಾಗೆ ಶೇರ್ ಮಾಡಿ. ಈಗ ಸ್ವಲ್ಪ ಉಪ್ಪು ಹಾಕ್ಕೋತೀನಿ. ಉಪ್ಪು ಹಾಕ್ಕೊಂಡು ಹಾಗೆ ತಿರ್ಕೋತೀನಿ. ಸ್ವಲ್ಪ ಅದು ಮೆತ್ಕಾದ್ಮೇಲೆ ಕೊತ್ತಂಬರಿ ಸೊಪ್ಪು ಮತ್ತು ಖಾರದ ಪುಡಿ ಹಾಕ್ಕೋತೀನಿ. ಅದನ್ನು ಅಷ್ಟೇ ಹಾಕ್ಕೊಂಡು ಎಲ್ಲನೂ ಮಿಕ್ಸ್ ಮಾಡ್ಕೋತೀನಿ. ನಮ್ಮ ಕಡೆ ಖಾರದ ಪುಡಿ ಅಂತಾರೆ, ಈ ಕಡೆ ಸಾಂಬಾರು ಪುಡಿ ಅಂತಾರೆ. ಆದಮೇಲೆ ನುಗ್ಗೆಕಾಯಿ ಎಲ್ಲ ಹಾಕ್ಕೊಂಡು ಅದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೋತೀನಿ. ಬೇಳೆ ಬೇಯಿಸ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ನೀಟಾಗೆಲ್ಲ ಮಿಕ್ಸ್ ಮಾಡ್ಕೋತೀನಿ. ನೋಡಿ ಈ ಥರ ಒಂದ್ಸಲ ನೀವು ಟ್ರೈ ಮಾಡಿ. ತುಂಬ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಒಂದ್ಸಲ ಮಸಾಲ ಅರ್ಧೂ ಮಾಡ್ಬೋದು. ಆ ಟೇಸ್ಟು ಈ ಟೇಸ್ಟು ತುಂಬ ಡಿಫ್ರೆಂಟಾಗಿರುತ್ತೆ. ಒಂದ್ಸಲ ನೀವು ಈ ಥರ ಒಂದ್ಸಲ ಟ್ರೈ ಮಾಡಿ. ನೋಡಿ ಸ್ವಲ್ಪ ಹೊತ್ತು ಮುಚ್ಚಿ ಬೇಯಲಿ. ನೋಡಿ ಈಗ ಈ ಥರ ಬೆಂದಿದೆ. ಮುದ್ದೆಗಾದರೂ ಆಗುತ್ತೆ, ಅನ್ನಕ್ಕಾದರೂ ಆಗುತ್ತೆ. ನೀವು ಸಾಂಬಾರನ್ನ ನೋಡಿ ನೀರು ಹಾಕ್ಕೊಬೇಕು. ಯಾಕೆಂದರೆ ಗಟ್ಟಿ ಬೇಕು ಅಂದರೆ ಗಟ್ಟಿ ಮಾಡ್ಕೊಳ್ಳಿ, ನಿಮಗೆ ತೆಳ್ಳಗೆ ಬೇಕಂದರೆ ತೆಳ್ಳಗೆ ಮಾಡ್ಕೊಬೋದು. ನೋಡಿ ಈ ಥರ ಚೆನ್ನಾಗಿ ಬೇಯಿಸ್ಕೊಬೇಕು. ಆದಮೇಲೆ ನಾನು ಹುಣಸೆ ಹುಳಿ ನೆನೆಸ್ಕೊಂಡಿದ್ನಲ್ಲ ಹುಣಸೆಹಣ್ಣು, ಅದನ್ನು ಹಾಕ್ಕೋತಿದ್ದೀನಿ. ಅದನ್ನು ಹಾಕ್ಕೊಂಡು ಪೂರ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಇವಾಗ ನೀವು ನಿಮಗೆ ಸಾಂಬಾರು ಎಷ್ಟು ಬೇಕೋ ಅಷ್ಟಕ್ಕೆ ನೀರು ಹಾಕ್ಕೊಬೇಕು. ಏಕೆ ಅಂದರೆ ತೆಳ್ಳಗೆ ಬೇಕು ಅಂದರೆ ಸ್ವಲ್ಪ ನೀರು ಹಾಕ್ಕೊಳ್ಳಿ, ಗಟ್ಟಿ ಬೇಕು ಅಂದರೆ ಇನ್ನೂ ಸ್ವಲ್ಪ ಜಾಸ್ತಿ ನೀರು ಹಾಕ್ಕೊಂಡು ಇವಾಗಲೇ ನೋಡ್ಕೊಂಡು ಹಾಕ್ಕೊಬೇಕು. ಆದಮೇಲೆ ನಾನು ಮುಚ್ಚಿರ್ತೀನಿ ಸ್ವಲ್ಪ ಹೊತ್ತು ಚೆನ್ನಾಗಿ ಬೇಯಲಿ ಅಂತ. ನೋಡಿ ಈ ಥರ ಕುದೀತಾ ಇದೆ. ನನಗೆ ಸಾಂಬಾರು ಸಾಕು. ನೋಡಿ ಆಲ್ರೆಡಿ ಘಮ ಘಮ ಅಂತಿದೆ ಸಾಂಬಾರು. ಸಾಂಬಾರು ಪೌಡ್ರು ಅಂತಂದರೆ ಅಂಗಡಿಲೆಲ್ಲ ಬರುತ್ತಲ್ಲ ಟೇಸ್ಟಿಂಗ್ ಪೌಡ್ರು, ಸಾಂಬಾರು ಪೌಡ್ರ್ ಅದೆಲ್ಲ ನಾನು ಯೂಸ್ ಮಾಡಿಲ್ಲ. ಬರೀ ಮನೇಲಿ ಮಾಡಿರೋ ಸಾಂಬಾರು ಪೌಡ್ರನ್ನೇ ಹಾಕಿರೋದು. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ನಾನು ಮುಚ್ಚಿದ್ದೀನಿ. ನೋಡಿ ಇವಾಗ ಈ ಥರ ಬೇಯ್ತಾ ಇದೆ. ಆಲ್ಮೋಸ್ಟ್ ಅಲ್ಲೇ ಬೆಂದಿದೆ ನುಗ್ಗೆಕಾಯಿ. ಸ್ವಲ್ಪ ಹೊತ್ತು ಬೇಯಿಸಿದ್ರೆ ಬೆಂದೋಗುತ್ತೆ. ಮತ್ತು ನೋಡಿ ಮುಗ್ತೀನಿ ನೋಡಿ ಈಗ ಹೇಗೆ ಬೆಂದಿದೆ ಅಂತ. ತುಂಬ ಸುಡ್ತಾ ಇದೆ. ಅದು ಅಮ್ಕೋಕ್ಕೂ ಸುಧಾ ಆಗ್ತಾಯಿಲ್ಲ, ಸುಡ್ತಿದೆ. ನೋಡಿ ಬೆಂದಿದೆ ಆಲ್ಮೋಸ್ಟು. ಈಗೇನೊಂದು 5 ನಿಮಿಷ ಬೇಯಿಸ್ಕೊಂಡ್ರೆ ಸಾಂಬಾರು ರೆಡಿ ಆಗುತ್ತೆ. ನೋಡಿ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ಸಾಂಬಾರು ರೆಡಿ.
ನುಗ್ಗೆಕಾಯಿ ಸಾಂಬಾರು ಸುಲಭವಾಗಿ ಮಾಡ್ಬೋದು. ನೋಡಿ ಈಗ ನಾನು ಬೌಲ್ಗೆ ಸರ್ವ್ ಮಾಡ್ಕೋತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತಂದರೆ ತುಂಬ ಟೇಸ್ಟಾಗಿದೆ. ನೀವು ಒಂದು ಸಲ ಮನೆ ಟ್ರೈ ಮಾಡ್ಕೊಂಡು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡ್ಕೋತೀರಾ ಅಂದ್ಕೊಂಡಿದ್ದೀನಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಪ್ಲೀಸ್. ಕೊನೆ ಗಂಟ ವಿಡಿಯೋ ನೋಡಿ, ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೂ ಸ್ವಲ್ಪ ಶೇರ್ ಮಾಡಿ, ಸ್ವಲ್ಪ ಹೇಳಿ. ನೋಡಿ ಫೈನಲ್ ಆಗಿ ಈ ಥರ ಬಂದಿದೆ ಸಾಂಬಾರು. ಥ್ಯಾಂಕ್ ಯು.